ಇಂದು ಬಾಗಲಕೋಟೆಯಲ್ಲಿ ನಡೆದ ಸಮೃದ್ಧಿ ಕರ್ನಾಟಕ ಕಾರ್ಮಿಕ ವೇದಿಕೆ ಬಾಗಲಕೋಟೆ ಘಟಕದ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ಸಂಘಟನೆಯ ರಾಜ್ಯಾಧ್ಯಕ್ಷ ರಮೇಶ್ ಎಲ್ಎಂ ಹಾಗೂ ರಾಜ್ಯ ಸಮಿತಿ ಎಲ್ಲ ಪದಾಧಿಕಾರಿಗಳು ಹಾಜರಿದ್ದರು. ಜಿಲ್ಲಾಧ್ಯಕ್ಷ ಮಶಾಕ್ ಸಂತಿಶಿರೂರ್, ಜಿಲ್ಲಾ ಉಪಾಧ್ಯಕ್ಷ ಅರ್ಜುನ್ ಯಾವಗಲ್ ಮತ್ತು ಅಧ್ಯಕ್ಷ ಸಂಗಮೇಶ್ ರೊಲ್ಲಿ, ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ವರದಿ ತೌಶೀಫ್ ಕೆರೂರ್. ಇಲ್ಲಿ ಕುಳಿತಿರುವಂತಹ ಎಲ್ಲರೂ ನನ್ನ ಆತ್ಮೀಯ ಸ್ನೇಹಿತರು ಹಾಗೂ ಒಂದು ಮಿತ್ರರೇ, ಸಮೃದ್ಧಿ ಕರ್ನಾಟಕ ಕಾರ್ಮಿಕರ ವೇದಿಕೆಯ ರಾಜ್ಯ ಸಮಿತಿ ಹಾಗೂ ಜಿಲ್ಲಾ ಸಮಿತಿ ಹಾಗೂ ತಾಲೂಕು ಸಮಿತಿ ಇಂದು ಜಿಲ್ಲಾ ಸಮಿತಿ ಉದ್ಘಾಟನೆ ಸಮಾರಂಭದ ಪ್ರಯುಕ್ತವಾಗಿ ನಮ್ಮ ಜಿಲ್ಲಾಧ್ಯಕ್ಷರಾದ ಸಂಗಮೇಶ್ ಹಾಗೂ ತಾಲೂಕು ಬಾಗಲಕೋಟೆ ತಾಲೂಕು ಅಧ್ಯಕ್ಷರಾದ ಸಿದ್ದಪ್ಪ ಮಸಾಕ್ ಅವರು ಹಾಗೂ ನಮ್ಮ ರಾಜ್ಯ ಬೆಂಗಳೂರು ಮತ್ತು ಇಲ್ಲಿ ಕುಳಿತಿರುವಂತಹ ನನ್ನ ಪದಾಧಿಕಾರಿಗಳು ಹಾಗೂ ರಾಜ್ಯದ ಎಲ್ಲ ಪದಾಧಿಕಾರಿಗಳು. ನಮಸ್ಕಾರ ಎಲ್ಲರಿಗೂ. ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದ ನಮ್ಮ ರಾಜ್ಯ ಘಟಕದ ಅಧ್ಯಕ್ಷರು ರಮೇಶ್ ಅಣ್ಣವರಿಗೆ ಹಾಗೂ ಎಲ್ಲ ರಾಜ್ಯದ ಪದಾಧಿಕಾರಿಗಳಿಗೆ ನಾನು ನಮಸ್ಕರಿಸುತ್ತಾ ಹಾಗೂ ನಮ್ಮ ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿಗಳಿಗೂ ನಮಸ್ಕರಿಸುತ್ತಾ, ನಮ್ಮ ಮುಂದೆ ಇವಾಗ ಜಿಲ್ಲಾ ಘಟಕ ಒಂದು ಉದ್ಘಾಟನೆ ಆಗಿದೆ. ಆದರೆ ಜಿಲ್ಲಾ ಘಟಕ ಉದ್ಘಾಟನೆ ಆಗಲಿಕ್ಕೆ ಒಂದು ಸ್ವಲ್ಪ ಅಡಚಣೆಗಳು ಆದವು. ರಾಜ್ಯ ಸಮಿತಿಗೆ ನಮ್ಮಿಂದ ಒಂದು ಸ್ವಲ್ಪ ಕಿರಿಕಿರಿ ಅನಿಸ್ತು. ಅದಕ್ಕೆ ನಾನು ಒಂದು ಸ್ವಲ್ಪ ವಿಷಾದ ಮಾಡಿ ನಾನು ಒಂದು ಸ್ವಲ್ಪ ಸಾರಿ ಕೇಳ್ತೀನಿ ಅವರಿಗೆ, ಯಾಕಂದ್ರೆ ಅದು ಎಡವಟ್ಟು ಆಗಬಾರ್ದು ಆಗಿದೆ. ಮುಂದೆ ನಾವು ಇದಕ್ಕಿಂತ ಒಳ್ಳೆ ಒಂದು ಸಮಾರಂಭಗಳು ಇಟ್ಕೋತೀವಿ. ಇದಕ್ಕಿಂತ ಒಂದು ವಿಜೃಂಭಣೆಯಿಂದ ಮಾಡ್ತೀವಿ ಅಂತ ಹೇಳಿ ನಿಮ್ಮಲ್ಲಿ ಒಂದು ನಾನು ವಿಶ್ವಾಸ ಪಡಿಸ್ತೇನೆ. ಹಾಗೂ ಮುಂದೆ ಕಾರ್ಮಿಕರಂದ್ರೆ ಕಾಯಕ ಯೋಗಿಗಳು, ಅವರಿಗೆ ಸಿಗುವ ಎಲ್ಲ ಸರ್ಕಾರ ವತಿಯಿಂದ ಸಿಗುವ ಎಲ್ಲ ಸವಲತ್ತುಗಳು ಸಿಗುವವರೆಗೆ ನಾವು ಪ್ರಯತ್ನಿಸೋಣ, ಎಲ್ಲರೂ ಕೈ ಜೋಡಿಸೋಣ. ಎಲ್ರಿಗೂ ಒಂದು ಎಲ್ಲ ಯಾವುದು ಸರ್ಕಾರ ವತಿಯಿಂದ ಏನೇನು ಅವರಿಗೆ ಸವಲತ್ತುಗಳು ಸಿಗಬೇಕು ಅದನ್ನೆಲ್ಲ ನಾವು ಕೊಡಿಸುವ ಒಂದು ಪ್ರಯತ್ನ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ಎಲ್ಲ